ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ 5 ಬೆಸ್ಟ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಈ ಲಿಸ್ಟಲ್ಲಿರೋ ಆಲ್ಮೋಸ್ಟ್ ಸಿನಿಮಾಗಳು ಯೂಟ್ಯೂಬಲ್ಲಿ ಅವೈಲೇಬಲ್ ಇವೆ. ಯೂಟ್ಯೂಬಲ್ಲಿ ಇರೋದ ಸಿನಿಮಾಗಳನ್ನು ಟೆಲಿಗ್ರಾಮ್ನಲ್ಲಿ ನೋಡ್ಬೋದು. ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರೋ ಸಿನಿಮಾಗಳ ಡೈರೆಕ್ಟ್ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಟೆಲಿಗ್ರಾಮಲ್ಲಿ ಹೋಗ್ತೀರಾ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಹಾಗೆ ಟೆಲಿಗ್ರಾಮ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ಈ ಲಿಸ್ಟಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಸಿನಿಮಾಗಳಿವೆ. ಅದಕ್ಕೆ ವಿಡಿಯೋನು ಕೊನೆವರೆಗೂ ಖಂಡಿತ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಸ್ ನೋಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಮತ್ತು ಲೇಟ್ ಮಾಡೋದು ಯಾಕೆ, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಕೌಂಟೌನ್ ನಂಬರ್ 5 ಅಲ್ಲಿ ಬರೋ ಮೂವಿ ಹೆಸರು ವಿ. ಇದು 2020ಯಲ್ಲಿ ಬಂದ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿ. ಇದೊಂದು ತೆಲುಗು ಭಾಷೆಯ ಮೂವಿ. ಸೇಮ್ ಟೈಟಲ್ ಜೊತೆ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಇದನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. IMDbಯಲ್ಲಿ ಮೂವಿಗೆ 6.8 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 62% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟಲ್ಲಿ ನಾನಿ, ನಿವೇತಾ ಥಾಮಸ್, ಸುಧೀರ್ ಬಾಬು ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಬಂದ್ಬಿಟ್ಟು ನಾನಿದೋರು ಈ ಮೂವಿಯಲ್ಲಿ ಒಂದು ಸೈಕೋ ಕಿಲ್ಲರ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಅವರು ಸ್ವಲ್ಪ ಜನರನ್ನು ಸಾಯಿಸ್ತೀನಿ ಅಂತ ಹೇಳಿ ಪೊಲೀಸರಿಗೆ ಚಾಲೆಂಜ್ ಮಾಡ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಮೂವಿಯಲ್ಲಿ ನೋಡ್ಬೋದು. ಇದನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಎಂಜಾಯ್ ಮಾಡಿ. ನಂಬರ್ 4 ಬರೋ ಮೂವಿ ಹೆಸರು ಅದೂರ್ದು. ಇದು 2010ನಲ್ಲಿ ಬಂದ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿ. IMDbಯಲ್ಲಿ ಮೂವಿಗೆ 6.7 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 71% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಈ ಮೂವಿಯನ್ನು ವಿ ವಿನಾಯಕ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದರ ಕಾಸ್ಟಲ್ಲಿ ಜೂನಿಯರ್ NTR, ನಯನತಾರ, ಬ್ರಹ್ಮಾನಂದಂ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದ್ಬಿಟ್ಟು ಜೂನಿಯರ್ NTR ಅವ್ರದ್ದು. ಅವರು ಈ ಮೂವಿಯಲ್ಲಿ ಡಬಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಒಂದು ಕ್ಯಾರೆಕ್ಟರ್ ಪೂಜಾರಿ ಆಗಿರ್ತಾನೆ, ಆದರೆ ಇನ್ನೊಂದು ಕ್ಯಾರೆಕ್ಟರ್ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ನಂತರ ಇಬ್ಬರಲ್ಲಿ ಯಾವ ಥರ ಜಗಳ ಆಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ಮೂವಿಯಲ್ಲಿ ನೋಡ್ಬೋದು. ಈ ಮೂವಿ ಕನ್ನಡ ಡಬ್ಡಲ್ಲಿ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಕಾಪಿರೈಟ್ನಿಂದ ಒಂದು ವೇಳೆ ರಿಮೂವ್ ಆದರೆ ಟೆಲಿಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಮೂವಿಯನ್ನು ಒಂದ್ಸಲ ಖಂಡಿತ ನೋಡಿ. ಇದೊಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಕಾಮಿಡಿ ಇದೆ, ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ, ಎಲ್ಲ ಇದೆ. ಜೂನಿಯರ್ NTR ಅವರ ಅದ್ಭುತ ಪರ್ಫಾರ್ಮೆನ್ಸ್ ಕೂಡ ಇದೆ. ಒಂದ್ಸಲ ಖಂಡಿತ ನೋಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನಂಬರ್ 3 ಬರೋ ಮೂವಿ ಹೆಸರು ಫರ್ಹಾನ. ಇದು 2023 ಅಂದರೆ ಇದೇ ವರ್ಷ ಬಂದ ತಮಿಳು ಭಾಷೆಯ ಒಂದು ಕ್ರೈಮ್ ಡ್ರಾಮಾ ಥ್ರಿಲ್ಲರ್ ಮೂವಿ. IMDbಯಲ್ಲಿ ಮೂವಿಗೆ 6.4 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 55% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಈ ಮೂವಿಯನ್ನು ನೆಲ್ಸನ್ ವೆಂಕಟೇಶನ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದರ ಕಾಸ್ಟಲ್ಲಿ ಐಶ್ವರ್ಯ ರಾಜೇಶ್, ಐಶ್ವರ್ಯ ದತ್ತ, ಶೆಲ್ವಾ ರಾಘವನ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದರೆ ಮೂವಿ ಸ್ಟೋರಿ ಲೈನ್ ಬಂದ್ಬಿಟ್ಟು ಐಶ್ವರ್ಯ ರಾಜೇಶ್ ಅವ್ರದ್ದು. ಅವರೊಂದು ಕಾಲ್ ಸೆಂಟರಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದರೆ ಅವರಿಗೆ ಒಂದು ಮಿಸ್ಟೀರಿಯಸ್ ಆಗಿರೋ ಕಾಲ್ ಬರುತ್ತೆ. ಕಾಲ್ ಬಂದ ನಂತರ ಮುಂದೆ ಏನಾಗುತ್ತೆ ಅನ್ನೋದನ್ನು ಮೂವಿಯಲ್ಲಿ ನೋಡ್ಬೋದು. ಇದೊಂದು ಬೆಸ್ಟ್ ಮೂವಿ ಅಂತ ಹೇಳ್ತೀನಿ. ಈ ಮೂವಿಯಲ್ಲಿ ಡ್ರಾಮಾ ಇದೆ, ಥ್ರಿಲ್ಲರ್ ಇದೆ, ಹಾಗೆ ಐಶ್ವರ್ಯ ರಾಜೇಶ್ ಅವರ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಇದೆ. ಒಂದ್ಸಲ ಖಂಡಿತ ನೋಡಿ, ಮೂವಿ ಇಂಪ್ರೆಸ್ ಮಾಡುತ್ತೆ. ಈ ಮೂವಿ ಕನ್ನಡ ಡಬ್ಡಲ್ಲೂ ಕೂಡ ಇದೆ. ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಡೈರೆಕ್ಟ್ ಮೂವಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮೂವಿ ಹತ್ರ ಹೋಗ್ತೀರಾ, ಅಲ್ಲಿಂದ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ನಂಬರ್ 2 ಬರೋ ಮೂವಿ ಹೆಸರು ವೀರಮೆ ವಾಗೈ ಜೋಡೋಮ್. ಇದು 2022 ಬಂದ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿ. IMDbಯಲ್ಲಿ ಮೂವಿಗೆ 6.3 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 78% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟಲ್ಲಿ ಡಿಂಪಲ್ ಹಯಾತಿ, ವಿಶಾಲ್, ರವೀನಾ ರವಿ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದ್ಬಿಟ್ಟು ವಿಶಾಲ್ ಅವ್ರದ್ದು. ಅವರ ತಂಗಿಯ ಮರ್ಡರ್ ಆಗುತ್ತೆ. ಮರ್ಡರ್ ಆದ ನಂತರ ಕೇಸನ್ನು ಅವರು ಹೇಗೆ ಇನ್ವೆಸ್ಟಿಗೇಟ್ ಮಾಡಿ ಸಾಲ್ವ್ ಮಾಡ್ತಾರೆ ಅನ್ನೋದೇ ಒನ್ ಲೈನ್ ಸ್ಟೋರಿ. ಈ ಮೂವಿಯಲ್ಲಿ ಒಂಥರ ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರ್ತವೆ. ಹಾಗೆ ತುಂಬಾ ಥ್ರಿಲ್ಲಿಂಗ್ ಸೀನ್ಸ್ ಕೂಡ ಇವೆ, ಸಸ್ಪೆನ್ಸ್ ಕೂಡ ಇದೆ. ಒಂದ್ಸಲ ಖಂಡಿತ ನೋಡಿ. ಥ್ರಿಲ್ಲರ್ ಮೂವಿ ನೋಡುವ ಅದೇ ಅಂತಂದರೆ ಮೂವಿಯನ್ನು ಒಂದ್ಸಲ ಖಂಡಿತ ನೋಡಿ. ಈ ಮೂವಿ ಯೂಟ್ಯೂಬಲ್ಲೇ ಅವೈಲೇಬಲ್ ಇದೆ. ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಂಬರ್ 1 ಬರೋ ಮೂವಿ ಹೆಸರು ಗುರುದೇವ್ ಹೊಯ್ಸಳ. ಇದು 2023 ಬಂದ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. IMDbಯಲ್ಲಿ ಮೂವಿಗೆ 7.1 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 94% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟಲ್ಲಿ ಅಮೃತ ಅಯ್ಯಂಗಾರ್, ಧನಂಜಯ, ನವೀನ್ ಶಂಕರ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದ್ಬಿಟ್ಟು ಧನಂಜಯ ಅವ್ರದ್ದು. ಅವರು ಈ ಮೂವಿಯಲ್ಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಅವರ ಬಳಿ ಒಂದು ಕೇಸ್ ಬರುತ್ತೆ. ನಂತರ ಏನಾಗುತ್ತೆ ಅನ್ನೋದನ್ನು ಮೂವಿಯಲ್ಲಿ ನೋಡ್ಬೋದು.
ಇದೊಂದು ಒನ್ ಟೈಮ್ ವಾಚಬಲ್ ಮೂವಿ ಅಂತ ಹೇಳ್ತೀನಿ. ಮೂವಿಯನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು, ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದೇ ಥರ ವಿಡಿಯೋಸ್ ನೋಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಪ್ರೆಸ್ ಮಾಡಿಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.